ವೆಲ್ಕಮ್ ಅವರ್ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ ಆಲ್ರೆಡಿ ನಾನು ನಮ್ಮ ಮ್ಯಾಥಮೆಟಿಕ್ಸ್ ತುಮಕೂರು ಡಿಸ್ಟ್ರಿಕ್ಟ್ ಫೋರಮಿಂದ ನಾವೇನು ಫ್ರೇಮ್ ಮಾಡಿದ್ದೇವೆ ಡಿಲೀಟೆಡ್ ಪೋರ್ಷನ್ಸ್ಗೆ ರಿಲೇಟೆಡ್ ಆಗಿ ಒಂದು ಬುಕ್ಕನ್ನು ಫ್ರೇಮ್ ಮಾಡಿದ್ದೇವೆ. ಅದರಲ್ಲಿ 5 ಮಾಡೆಲ್ ಪೇಪರ್ ವಿತ್ ಸೊಲ್ಯೂಷನ್, 2 ಮಾಡೆಲ್ ಪೇಪರ್ಗೆ ಪಿ ಯು ಬೋರ್ಡ್ ಮಾಡೆಲ್ ಪೇಪರ್ನ ಇನ್ಕ್ಲೂಡ್ ಮಾಡಿ ಒಂದು ಫ್ರೇಮ್ ಬುಕ್ ಮಾಡಿದ್ದೀವಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರೆಸೆಂಟ್ ಸೆಕೆಂಡ್ ಪಿ ಸಿ ಎಕ್ಸಾಮಿನೇಷನ್. ಇಟ್ ಈಸ್ ಆಲ್ಸೋ ಯೂಸ್ಫುಲ್ ಆಲ್ ಓವರ್ ಕರ್ನಾಟಕದಲ್ಲಿರ್ತಕ್ಕಂಥ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ ಏನು ಓದ್ತಾ ಇದ್ದೀರಿ ಎಲ್ಲ ಸ್ಟೂಡೆಂಟ್ಸ್ಗೂ ಯುಟಿಲೈಸ್ ಆಗುತ್ತೆ. ಈಗ ನಾವು ಆದಷ್ಟು ಈ ಎಕ್ಸಾಮಿನೇಷನ್ 24ಕ್ಕಿತ್ತು ಪೋಸ್ಟ್ಪೋನ್ ಆಗಿದೆ. ಯಾವಾಗ ಬೇಕಾದರೂ ಪದೇ ಪದೇ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಕ್ಕಂಥ ಉದ್ದೇಶ ಯಾವುದೇ ಕಾರಣಕ್ಕೂ ಓದೋದು ಕಂಟಿನ್ಯೂಸ್ ಆಗಿರಲಿ, ಬ್ರೇಕಪ್ ಮಾಡ್ಕೊಳಕ್ಕೆ ಹೋಗಬೇಡಿ, ಓದಿದ್ದನ್ನ ರೀಕಾಲ್ ಮಾಡ್ತಾಯಿರಿ. ಮಾಡಲ್ ಕ್ವಶನ್ ಪೇಪರ್ ಎಲ್ಲ ಮಾಡಲ್ ಪೇಪರ್ನ ವರ್ಕ್ ಮಾಡಿ, ನಾವೇನು ಮಾಡ್ತಾಯಿದ್ದೇವೆ ಅದಕ್ಕೆ ನೀವು ಜಾಸ್ತಿ ಇಂಟ್ರೆಸ್ಟ್ ಕೊಡಿ. ಆಲ್ರೆಡಿ ಫಸ್ಟ್ ಮಾಡಲ್ ಪೇಪರ್ನ ಡಿಸ್ಕಸ್ ಮಾಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ಈಗ 2ನೇ ಮಾಡಲ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈಗ 2ನೇ ಮಾಡಲ್ ಪೇಪರಲ್ಲಿ ಫಸ್ಟ್ ಕಂಪಲ್ಸರಿ ಕ್ವೆಶನ್ಸ್ ಆಗಿದೆ, ಪಾರ್ಟ್ ಬಿ ಆಗಿದೆ. ನಾವು ಪಾರ್ಟ್ ಸಿನಲ್ಲಿ ಅಪ್ ಟು 28 ನಿನ್ನೆ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ಈಗ 29ನೇ ಕ್ವೆಶನ್ನು. ಸಿ, ಫೈಂಡ್ ದ ಪಾಯಿಂಟ್ ಅಟ್ ವಿಚ್ ದ ಟ್ಯಾಂಜೆಂಟ್ ಟು ದ ಕರ್ವ್ y is equal to root of 4x minus 3 minus 1 is outside from the root, which has its slope is nothing but m r dy over dx is equal to 2 by 3 is given. 2 by 3 is given. Now, how to find out the point at which the tangent to the curve y is equal to root of 4x minus 3 minus 1 as its slope is 2 by 3. First, ಇದನ್ನು ಡಿಫರೆನ್ಷಿಯೇಟ್ ಮಾಡಬೇಕು. y is a function of x, differentiate with respect to x, dy over dx is equal to root of 4x minus 3. We know that root of f of x, chain rule concept ನಮಗೆ ಗೊತ್ತಿದೆ. Derivative of root of f of x is equal to 1 by 2 root of f of x into ರೂಟ್ ಒಳಗಡೆ ಇರ್ತಕ್ಕಂಥ ಫಂಕ್ಷನ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ನಾವು ಹಿಯರ್ ರೂಟ್ ಆಫ್ 4x minus 3 1 by 2 root of 4x minus 3 into ಅಂಡರ್ ದ ರೂಟ್ ಒಳಗಡೆ ಏನಿರುತ್ತೆ ಅದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. 4x minus 3ಗೆ ಡಿಫ್ರೆನ್ಷಿಯೇಷನ್ 4xಗೆ 4 minus 3 is a constant, derivative of constant is 0. ಇಲ್ಲಿ ಒಂದೇ ಸಿಂಗಲ್ ಟರ್ಮ್ ಬಂದಿರೋದ್ರಿಂದ 2 1s 2 2s ಕ್ಲಿಯರ್ಲಿ dy over dx is equal to 2 by 2 into 1 2 by root of 4x minus 3. Call it as 1. Given dy over dx is equal to 2 by 3 from 1 and 2 in the place of dy over dx 2 by 3 is equal to 2 by root of 4x minus 3. 2 get cancel, cross multiplication, root of 4x minus 3 is equal to 3 into 1 3. In mathematics either left side or right side root idre square on both side, squaring on both side, ರೂಟ್ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ 4x minus 3 ಇರೋದು 9 ಆಗುತ್ತೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ ರೂಟ್ ಆಫ್ 4x minus 3 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಸ್ಕ್ವೇರ್. ರೂಟ್ 2 ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆದರೆ ರಿಮೈನಿಂಗ್ 4x minus 3 ಈಸ್ ಈಕ್ವಲ್ ಟು 3 ಸ್ಕ್ವೇರ್ ಮಾಡಿದಾಗ 9. ರಿಕ್ವೈರ್ಡ್ ಎಕ್ಸ್ ವ್ಯಾಲ್ಯೂ ಹಿಯರ್ 4x minus 3 ರೈಟ್ ಹೋದರೆ +3, ಆಲ್ರೆಡಿ 9 ರೈಟಲ್ಲಿದೆ, +3 + 9 12. ನಾವು x ಈಸ್ ಈಕ್ವಲ್ ಟು 12 by x ಕೋಫಿಷಿಯಂಟ್ 4 ಇಲ್ಲಿ ಡಿನಾಮಿನೇಟರ್ ಬರೀತೀರಿ. 4 1s 4 3s x ಕೋಆರ್ಡಿನೇಟ್ ಇಸ್ 3. ಪಾಯಿಂಟ್ ಕಂಡುಹಿಡಬೇಕಾಗಿರೋದ್ರಿಂದ ಹಿಯರ್ ಎಕ್ಸ್ ಬಂದಿದೆ. ಹೌ ಟು ಫೈಂಡ್ ಔಟ್ y ಕೋಆರ್ಡಿನೇಟ್ ಅಂದರೆ ಅಲ್ಲಿ ಏನು ಕರ್ವ್ ಕೊಟ್ಟಿರ್ತಾನೆ ಆ ಕರ್ವ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಾವು x ಈಸ್ ಈಕ್ವಲ್ ಟು 3 ಸಬ್ಸ್ಟಿಟ್ಯೂಟ್ ಇಂಟು ಕರ್ವ್, ದಟ್ ಈಸ್ y ಈಸ್ ಈಕ್ವಲ್ ಟು ರೂಟ್ ಆಫ್ 4x minus 3 x 3 4 into 3 12 12 minus 3 9 9ಗೆ ರೂಟ್ ಅದಕ್ಕೆ 4 into 3 12 minus 3 minus 1 12 minus 3 root 9 minus 1 root 9 is nothing but 3 minus 1
is equal to 2. Therefore, the required point is x coordinate to 3, y coordinate to 2. Required point is 3, 2. This is the point. Find the point ಅಂತ ಕೇಳಿರಲ್ವಾ, this is the point. ಓಕೆ, ಪ್ರಾಕ್ಟೀಸ್ ಮಾಡಿ, ವರ್ಕೌಟ್ ಮಾಡಿ. ವಿಡಿಯೋಗಳನ್ನು ನೋಡಬೇಕು, ಒಂದು 3 times 4 times ವಿಡಿಯೋಗಳನ್ನು ನೋಡಬೇಕು. ಮತ್ತು ಬುಕ್ಕು, ನಾವೇನು ಈ ಯಾವ ಬುಕ್ಕನ್ನು ಇಟ್ಕೊಂಡು ನಾವು ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಮ್ಯಾಥಮೆಟಿಕ್ಸ್ ಹೆಲ್ಪಿಂಗ್ ಆ್ಯಂಡ್ ಬುಕ್. ದಿಸ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ತುಮಕೂರು ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕ್ಸ್ ಫೋರಮ್. ಆ ಬುಕ್ಸನ್ನು ಇಟ್ಕೊಂಡ್ರೆ ಸಪೋಸ್ ಇಲ್ಲಿ ನಿಮ್ಗೆ ಏನಾದ್ರು ಕ್ವಶನ್ಸ್ ಕಾಣಿಸ್ತಾ ಇಲ್ಲ ಅಂದರೆ ನಿಮಗೆ ಆ ಬುಕ್ಸಲ್ಲಿರುತ್ತೆ ಕ್ವಶನ್ಸ್. ಓಕೆ, ನೆಕ್ಸ್ಟ್ 30ನೇ ಕ್ವಶನ್ನು. ಎವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಆಫ್ sin 4x ಇಂಟು sin 8x ಇಂಟು dx. ಇಂಟಿಗ್ರೇಷನ್ ಮಾಡಬೇಕು. ಈ ಇಂಟಿಗ್ರೇಷನ್ಸ್ ಒಳಗಡೆ ಪ್ರಾಡಕ್ಟ್ ಆಫ್ ಸೈನ್ ಮತ್ತು ಸೈನ್ ಇಂಟು sin 4x ಇಂಟು sin 8x, ಈ ಥರ ಸೈನ್ ಇಂಟು ಸೈನ್, ಕಾಸ್ ಇಂಟು ಕಾಸ್, ಸೈನ್ ಇಂಟು ಕಾಸ್, ಕಾಸ್ ಇಂಟು ಸೈನ್ ಕೊಟ್ಟಾಗ ಪ್ರಾಡಕ್ಟ್ ಆಫ್ ಸೈನ್ ಇಂಟು ಸೈನ್, ಕಾಸ್ ಇಂಟು ಕಾಸ್, ಸೈನ್ ಇಂಟು ಕಾಸ್, ಕಾಸ್ ಇಂಟು ಸೈನ್ ಕೊಟ್ಟಾಗ ನಾವು ಬೈ ಯೂಸಿಂಗ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ, ನಾನು ಪ್ರೀವಿಯಸ್ ಮಾಡಲ್ ಪೇಪರಲ್ಲೂ ಇದು ರಿಪೀಟೆಡ್ ಪ್ರಾಬ್ಲಮ್, ಅಲ್ಲೂ 4 ಫಾರ್ಮುಲಾ ಹೇಳಿದ್ದೀನಿ ನಾನು. ಓಕೆ, ಇದನ್ನು ನಾವು ಇಂಟಿಗ್ರೇಷನ್ಸಲ್ಲೂ ಯೂಸ್ ಮಾಡ್ತೀವಿ, ಡಿಫ್ರೆನ್ಷಿಯೇಷನಲ್ಲಿ ಸೆಕೆಂಡ್ ಆರ್ಡರ್ ಕಂಡುಕೊಬೇಕಾದ್ರೂ ಯೂಸ್ ಆಗುತ್ತೆ. ಅದಕ್ಕೋಸ್ಕರ 4 ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ನಾನು ಫಸ್ಟ್ ಮಾಡಲ್ ಪೇಪರ್ ಡಿಸ್ಕಸ್ ಮಾಡಬೇಕಾದ್ರೆ ಆಲ್ರೆಡಿ 4 ಫಾರ್ಮುಲಾ ಡಿಸ್ಕಸ್ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನಾವು ಬೈ ಯೂಸಿಂಗ್ ಜನರಲಾಗಿ ಕೆಲವು ಸ್ಟೂಡೆಂಟ್ಸು, ಎಲ್ಲ ಸ್ಟೂಡೆಂಟ್ಸು ಅಲ್ಲ, ಈ sin 4x ಇಂಟು sin 8x ಅಂತ ಬಂದ ತಕ್ಷಣ ಬೈ ಪಾರ್ಟ್ಸ್ ನಾವು ಹೇಳ್ಬಿಟ್ಟಿರ್ತೀವಿ, ಇಂಟಿಗ್ರೇಷನ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ಬೈ ಯೂಸಿಂಗ್ ಬೈ ಪಾರ್ಟ್ಸ್ ಫಾರ್ಮುಲಾ ಅಂತ ಹೇಳಿರೋದ್ರಿಂದ ಇಂಟಿಗ್ರೇಷನ್ಸ್ ಒಳಗಡೆ 2 ಪ್ರಾಡಕ್ಟ್ ಇದೆ, ಬೈ ಪಾರ್ಟ್ಸ್ ಫಾರ್ಮುಲಾ ಅಪ್ಲೈ ಮಾಡಿಬಿಡೋಣ, ಮಾಡೋಕ್ಕೋಬೇಡಿ. ಬೈ ಯೂಸಿಂಗ್ ಫಸ್ಟ್ PC ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ನಾವು ವಾಟ್ ಈಸ್ ದ ಫಾರ್ಮುಲಾ ಆಫ್ sin A ಇಂಟು sin B ಈಸ್ ಈಕ್ವಲ್ ಟು -1/2 ಇಂಟು ಕಾಸ್ ಆಫ್ A ಪ್ಲಸ್ B ಮೈನಸ್ ಕಾಸ್ ಆಫ್ A ಮೈನಸ್ B. ನಾನು ಪ್ರೀವಿಯಸ್ ಮಾಡಲ್ ಪೇಪರ್ ಮಾಡ್ಬೇಕಾದ್ರೆ 4 ಫಾರ್ಮುಲಾ ಬರ್ಸಿದ್ದೀನಿ. ನಾವು ಹಿಯರ್ A ಮೀನ್ಸ್ 4x, B ಅಂದರೆ 8x. ಇಂಟಿಗ್ರೇಷನ್ ಒಳಗಡೆ -1/2 ಕಾನ್ಸ್ಟೆಂಟ್ ಔಟ್ಸೈಡ್ ತೆಗಿರಿ. ಸೈನ್ ಆಫ್ ಫಾರ್ಮುಲಾ ಕಾಸ್ ಆಫ್ A ಪ್ಲಸ್ B, ಕಾಸ್ ಆಫ್ A ಅಂದರೆ 4x, B ಅಂದರೆ 8x, ಆ್ಯಡ್ ಮಾಡಿ 4x ಪ್ಲಸ್ 8x ಇಸ್ ದಿ ಬಟ್ 12x. ರೂಲಲ್ಲಿ ಫಾರ್ಮುಲಾದಲ್ಲಿ ಮೈನಸ್ ಇದೆ. ಕಾಸ್ ಆಫ್ A ಅಂದರೆ 4x, B ಅಂದರೆ 8x, 4x ಮೈನಸ್ 8x ಇಸ್ ದಿ ಬಟ್ ಮೈನಸ್ 4x ಇಂಟು dx. -1/2 ಇಂಟು ಕ್ಲಿಯರ್ ಮಾಡೋಣ. ಇಲ್ಲಿ ಕಾಸ್ ಆಫ್ -4x ಅಂತ ಬಂದಿರೋದ್ರಿಂದ ಫಸ್ಟು ಫಾರ್ಮುಲಾ ಅಪ್ಲೈ ಮಾಡೋಣ. ಕಾಸ್ ಇದು ಕ್ಲಿಯರ್ ಆಗಿದೆ. ಕಾಸ್ 12x ಮೈನಸ್ ಕಾಸ್ ಆಫ್ ಮೈನಸ್ ಥೀಟಾ ಇನ್ 4th ಕ್ವಾಡ್ರೆಂಟ್ ಪ್ಲಸ್ ಕಾಸ್ ಥೀಟಾ. ಅದೇ ಸಪೋಸ್ ಏನಾದರೂ ಸೈನ್ ಆಫ್ ಮೈನಸ್ ಥೀಟಾ ಆಗಿದ್ರೆ ಮೈನಸ್ ಸೈನ್ ಥೀಟಾ. ಇಲ್ಲಿ ಕಾಸ್ ಆಫ್ ಹುಡುಗರು ಏನು ಮಾಡಿಬಿಡ್ತಾರೆ, ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ಕೊಂಡ್ಬಿಡ್ತೀರಿ, ಮಾಡಬಾರ್ದು ಆ ಥರ. ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಕಾಸ್ ಥೀಟಾ. ಕಾಸ್ ಆಫ್ -4x ಈಸ್ ಕಾಸ್ 4x ಇಂಟು dx. ಈಗ ಕ್ಲಿಯರ್ ಆಯಿತು. ನಾವು -1/2 ಇಂಟು ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಕಾಸ್ 12x ಅಂದರೆ ಸೈನ್ 12x ಬೈ, ಇಲ್ಲಿ ಕೋಎಫಿಷಿಯಂಟ್ ಆಫ್ x ಕಾನ್ಸ್ಟೆಂಟ್ ಇದ್ದರೆ ಅದನ್ನು ಡಿನಾಮಿನೇಟರಲ್ಲಿ ಬರೀಬೇಕು. ಮೈನಸ್ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಕಾಸ್ 4x ಸೈನ್ 4x ಬೈ 4 ಪ್ಲಸ್ c. ಆಫ್ಟರ್ ಕಂಪ್ಲೀಟಿಂಗ್ ದ ಇಂಟಿಗ್ರೇಷನ್ ಇಂಡೆಫಿನೆಟಲ್ಲಿ ಲಾಸ್ಟ್ಗೆ ಪ್ಲಸ್ ಸಿ ಅಂತ ಬರೀರಿ. ಇಫ್ ನೀಡ್ ಬೇಕಾದರೆ ನೀವು ಈ -1/2 ಇಂದ ಒಳಗಡೆ ಗುಣಿಸ್ಬೋದು. ಆಮೇಲೆ ಈ 12 ಕ್ಯಾನ್ಸಲ್ ಮಾಡಬಾರ್ದು, ಈ 4 ಕ್ಯಾನ್ಸಲ್ ಮಾಡಬಾರ್ದು. ಇನ್ನೊಂದು ಸ್ಟೆಪ್ ಬರೆದ್ರೆ sin 12x by 2 into 2 24 minus sin 12x by 24 minus into minus plus sin 4x by 2 into 4 8 ಅಂತ ಬೇಕಾದ್ರೆ ಬರಿಬೋದು. ಬೆಟ್ರ್ ಅಂದರೆ ನಿಮ್ಮ ಇಷ್ಟ, ಇಲ್ಲಿಗೆ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು, ಇನ್ನೊಂದು ಸ್ಟೆಪ್ ಬೇಕಾದ್ರೂ ಬರಿಬೋದು. ಓಕೆ, ಮಲ್ಟಿಪ್ಲಿಕೇಶನ್ ಮಾಡಿದೆ ನೀವು ಇದ್ರ ಮೇಲೆ ನಂಬರ್ ಆಫ್ ಪ್ರಾಬ್ಲಮ್ಸ್ ಮಾಡ್ಬೋದು. ಈಗ sin 4x ಇಂಟು sin 8x ಇದೆಯಲ್ವಾ, 4x ಬದಲಾಗಿ 2x 9x 3x 10x, ಸಪೋಸ್ ಈ ಥರ 11x 10x ಏನು ಬೇಕಾದ್ರೂ ತಗೊಳ್ಳಿ ಪ್ರಾಕ್ಟೀಸ್ ಮಾಡೋಕ್ಕೆ. ಓಕೆ,
ಮಾಡಲೇಬೇಕು ನೀವು. ಯಾಕೆಂದರೆ ಡಿಫ್ರೆನ್ಷಿಯೇಷನಲ್ಲಿ ಸಕ್ಸಸ್ಸಿವ್ ಡಿಫ್ರೆನ್ಷಿಯೇಷನ್ ಮಾಡಬೇಕಾದ್ರೆ ಸೆಕೆಂಡ್ ಆರ್ಡರ್ ಕಂಡುಕೊಬೇಕಾದ್ರೆ ಈ ಥರ ಪ್ರಾಬ್ಲಮ್ಸ್ ಕೊಡ್ತಾನೆ. ಆವಾಗ ನೀವು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಯೂಸ್ ಮಾಡಲೇಬೇಕು. ಇಂಟಿಗ್ರೇಷನ್ಸ್ಗೂ ಬೇಕು, ಡಿಫ್ರೆನ್ಷಿಯೇಷನ್ಗೂ ಬೇಕಾಗಿರೋದ್ರಿಂದ 4 ಫಾರ್ಮುಲಾ sin A ಇಂಟು ಕಾಸ್ ಬಿ, ಕಾಸ್ ಎ ಇಂಟು ಸೈನ್ ಬಿ, sin A ಇಂಟು ಸೈನ್ ಬಿ, ಕಾಸ್ ಎ ಇಂಟು ಕಾಸ್ ಬಿ, 4 ಫಾರ್ಮುಲಾ ಚೆನ್ನಾಗಿ ಕಲ್ತಿರಲೇಬೇಕು. ವರ್ಕ್ ಮಾಡ್ತಲೇ ಇರಬೇಕು. ರೀಕಾಲ್ ಮಾಡ್ತಾಯಿದ್ರೆ ಒಳ್ಳೆಯದು. ನೆಕ್ಸ್ಟ್ 30 ಆಯಿತು. 31 again integration, evaluate 3x minus 2 by x plus 1 whole square into x plus 3 into dx. Partial fraction method. ಜನರಲ್ ಆಗಿ ಡಿನಾಮಿನೇಟರಲ್ಲಿ ಈ ಥರ ಬ್ರ್ಯಾಕೆಟಾಗಿ ಲೀನಿಯರ್ ಕೊಟ್ಟಾಗ